Jai Shri Gurudev, welcome to physics online class. Let us continue with the problems. I have written two more problems today. Let me read the problem first. A network of resistors is connected to a 12-volt battery as shown in figure. Here they have given the figure. Instead, they can also give the problem like two resistors are connected in parallel with a 12-volt battery. Then you should have to draw the circuit like this, but here they have given the problem for themselves. They have given two factors to calculate. First one is calculate the equivalent resistance. Second one is obtain current in 12 ohm and 6 ohm resistor. So first we should calculate the equivalent resistance. Before that, write down the given data. So take the two resistors as R1 and R2. What is R1? It is 12 ohm. R2 is 6 ohm. We have to calculate the equivalent resistance. Since the two resistors are connected in parallel, I will take the equivalent resistance as Rp. So we have to find out Rp, and also current through 12 ohm I will take it as I1, and through 6 ohm take it as I2. So I will denote the currents as I1 and I2. Now what is the formula for effective resistance? When two resistors are connected in parallel, it is 1 by Rp, that is the reciprocal of effective resistance is equal to sum of reciprocal of individual resistances, isn't it? This is a formula. Now substitute the values. 1 by Rp equals 1 by 12 plus 1 by 6. Here take the LCM and take 12 as LCM. 1 plus 2, that is 3 by 12. 3 by 12 is 3 fours up. So that is 1 by 4. 1 by 4 is nothing but 1 by Rp it is. ನಮಗೆ ಬಂದಿರೋದು ಏನು ಇವಾಗ? Reciprocal of the effective resistance when two resistors are connected in parallel. But ಅವ್ರು ಕೇಳಿರೋದೇನು ಕ್ವೆಶ್ಚನ್ ಅಲ್ಲಿ? We should find out the equivalent resistance itself. ಅಂದರೆ Rp ನನಗೆ ಬೇಕಾಗಿರೋದು 1 by Rp ಅಲ್ಲ. ಸೊ Rp ಅಂದರೆ ಏನಾಗುತ್ತೆ ನಮಗಲ್ಲಿ? Reciprocal of 1 by 4 is 4 ohm. So usually students will make mistake while taking the reciprocal. ಇಲ್ಲಿ 1 by Rp ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಬರ್ಕೊಂಡಿರಲ್ಲ, ಸುಮ್ಮನೆ ಹಾಗೆ ಈಕ್ವಲ್ಸ್ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿರ್ತಾರೆ. ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 1 by 4 ಆನ್ಸರ್ ಬರುತ್ತೆ ಅಲ್ವಾ, ಅದು 1 by 4 ಅಂತಲೇ ಇಡ್ತಾರೆ, ಇಲ್ಲಾಂದರೆ 0.25 ಅಂತ ಮಾಡಿಬಿಟ್ಟು ವ್ಯಾಲ್ಯೂ ಬರೆದಿಟ್ಬಿಡ್ತಾರೆ. ಸೊ ಅವಾಗ ಅದು ರಾಂಗ್ ಆನ್ಸರ್ ಆಗುತ್ತೆ. ಯಾಕೆ? ಅಲ್ಲಿರೋದು ನಮಗೆ ರೆಸಿಪ್ರೋಕಲ್, ಕೇಳಿರೋದು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಟ್ ಸೆಲ್ಫ್. ಸೊ ಅವಾಗ ಏನು ಮಾಡಬೇಕು ನೀವು? ಅದರದ್ದು ರೆಸಿಪ್ರೋಕಲ್ ತಗೊಂಡು ಬರೀಬೇಕು. ದೆನ್ ವಿ ಗಾಟ್ ದ ರೆಸಿಸ್ಟೆನ್ಸ್ ಆಸ್ 4 ಓಮ್. ಸೊ ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಕರೆಂಟ್ ಇನ್ 12 ಓಮ್ ಆ್ಯಂಡ್ 6 ಓಮ್ ರೆಸಿಸ್ಟರ್ ಅಂತ ಕೇಳಿದ್ದಾರೆ. ಸೊ ಕರೆಂಟ್ ಇನ್ 12 ಓಮ್ ಅದನ್ನ ಏನಂತ ಇಟ್ಕೊಂಡಿದ್ದೀವಿ ನಾವು? I1 ಅಂತ ಇಟ್ಕೊಂಡಿದ್ದೀವಿ. ಸೊ I1 is equal to by Ohm's law. Ohm's law ನಾವು ಯೂಸ್ ಮಾಡೋಣ.
ಲಾ ಪ್ರಕಾರ ಏನು ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ. ನಮಗೆ ಬೇಕಾಗಿರೋದೇನು ಐ ಇಸ್ ಈಕ್ವಲ್ ಟು ಏನಾಗುತ್ತೆ ವಿ ಬೈ ಆರ್ ಒನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಸಿನ್ಸ್ ದ ಕಾಂಬಿನೇಷನ್ ಇಸ್ ಅ ಪ್ಯಾರಲಲ್ ಕಾಂಬಿನೇಷನ್, ವೋಲ್ಟೇಜ್ ರಿಮೈನ್ಸ್ ಸೇಮ್, ಪೊಟೆನ್ಷಿಯಲ್ ಡಿಫರೆನ್ಸ್ ಏನಿದೆ ಅದು ಸೇಮ್ ಇರುತ್ತೆ. ಚೇಂಜ್ ಆಗೋದು ಯಾವುದು ಕರೆಂಟ್. ಸೊ ಆ ಚೇಂಜ್ ಆಗೋ ಕರೆಂಟ್ನ ನಾವೇನಂತ ಕರಿತೀವಿ ಬ್ರಾಂಚ್ ಕರೆಂಟ್ಸ್ ಅಂತ ಕರಿತೀವಿ. ಅದಕ್ಕೂ ಕೂಡ ನಾವು ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ಕೊಂಡಿದ್ದೀವಿ. ನೀವು ಆ ಎಕ್ಸ್ಪ್ರೆಷನ್ ಬೇಕಾದ್ರೂ ಹಾಕ್ಕೊಳ್ಬಹುದು ಅಥವಾ ಈ ಫಾರ್ಮುಲಾ ಕೂಡ ನೀವು ಹಾಕ್ಕೊಳ್ಬಹುದು. ಅದು ಗೊತ್ತಾಗ್ತಿದೆಯಾ. ಸೊ ಇಲ್ಲಿ I1 ಇಸ್ ಈಕ್ವಲ್ ಟು ವಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ, ವಿ ಅಂದರೆ 12 ವೋಲ್ಟ್ ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಟು 12 ವೋಲ್ಟ್ ಕೊಟ್ಟಿದ್ದಾರೆ. ಸೊ 12 ಡಿವೈಡೆಡ್ ಬೈ ಎಷ್ಟಿದೆ 12 ಓಮ್ ಇದೆ ರೆಸಿಸ್ಟೆನ್ಸ್. ಸೊ 12 ಏನು ಬಂತು ಕ್ಯಾನ್ಸಲ್ ಆಗಿ 1 ಆಂಪ್ಸ್. ಸೊ ಅದೇ ಥರ I2 ಕಂಡುಹಿಡಿಯಿರಿ. I2 ಇಸ್ ಈಕ್ವಲ್ ಟು ವಿ ಬೈ R2 ಆಗುತ್ತೆ. V is 12, R2 is 6. 6 2s, so we get 2. ನೀವು ಇದನ್ನೇ ಸೇಮ್ ನಾನೇನು ಓಮ್ಸ್ ಲಾ ಹಾಕ್ಕೊಂಡು ನಾನು ಬರ್ಕೊಂಡಿದ್ದೀನಿ, ಇದೇ ಸೇಮ್ ಆನ್ಸರ್ ನಿಮಗೆ ಬ್ರಾಂಚ್ ಕರೆಂಟ್ ಫಾರ್ಮುಲಾ ಹಾಕ್ಕೊಂಡ್ರು ಬರುತ್ತೆ. ಅದನ್ನು ನೀವು ಮನೇಲಿ ಚೆಕ್ ಮಾಡಿ. ಏನು ಮಾಡಬೇಕು ನೀವು, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ I1 ಆ್ಯಂಡ್ I2 ಯೂಸಿಂಗ್ ಬ್ರಾಂಚ್ ಕರೆಂಟ್ ಫಾರ್ಮುಲಾ. ಬ್ರಾಂಚ್ ಕರೆಂಟ್ ಫಾರ್ಮುಲಾ ಏನು, I1 ಇಸ್ ಈಕ್ವಲ್ ಟು ಅಂದರೆ ಕರೆಂಟ್ ಇನ್ ಒನ್ ಬ್ರಾಂಚ್ ಇಸ್ ಈಕ್ವಲ್ ಟು ಮೇನ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ಅದರ್ ಬ್ರಾಂಚ್ ಡಿವೈಡೆಡ್ ಬೈ ಸಮ್ ಆಫ್ ಬೋತ್ ದ ರೆಸಿಸ್ಟೆನ್ಸಸ್. ಅಂದರೆ ಈಗ I1 ತಗೊಂಡ್ರೆ ನೀವು I1 ಇಸ್ ಈಕ್ವಲ್ ಟು I1 ಇಸ್ ಈಕ್ವಲ್ ಟು IR2 ಡಿವೈಡೆಡ್ ಬೈ R1 ಪ್ಲಸ್ R2. I2 ತಗೊಂಡ್ರೆ I2 ಇಸ್ ಈಕ್ವಲ್ ಟು IR1 ಡಿವೈಡೆಡ್ ಬೈ R1 ಪ್ಲಸ್ R2. ನೀವು ಆ ಫಾರ್ಮುಲಾ ಹಾಕ್ಕೊಂಡ್ರು ಸೇಮ್ ಬರುತ್ತೆ. ಸೊ ಇಲ್ಲಿ ನಾವೇನು ತೊಗೊಂಡಿದ್ದೀವಿ, ಡೈರೆಕ್ಟಾಗಿ ಓಮ್ಸ್ ಲಾ ಹಾಕ್ಕೊಂಡು ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಫಸ್ಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಅಂದರೆ ರೆಸಿಪ್ರೋಕಲ್ ಆಫ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಿದ್ವಿ. ಅದಕ್ಕೆ ರೆಸಿಪ್ರೋಕಲ್ ಹಾಕಿದಾಗ ನಮಗೆ ರಿಕ್ವೈರ್ಡ್ ವ್ಯಾಲ್ಯೂ ಬಂತು, ದಟ್ ಈಸ್ RP ಬಂತು. ಬಂದಿರೋ ಒಂದು RP ಆದಮೇಲೆ ನಾವು ಸಪ್ರೇಟಾಗಿ ಕೇಳಿದ್ದಾರೆ, ಸಪ್ರೇಟಾಗಿ 12 ಓಮ್ ಮತ್ತು 6 ಓಮ್ ರೆಸಿಸ್ಟರಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅಂತೇಳಿ ನಾವಿಲ್ಲಿ ಕಂಡುಹಿಡ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್, ದಟ್ ಈಸ್ ಫೋರ್ತ್ ಪ್ರಾಬ್ಲಮ್. ನೆಕ್ಸ್ಟ್ ಮೂವ್ ಆನ್ ಟು ದ ಫಿಫ್ತ್ ಪ್ರಾಬ್ಲಮ್. ಲೆಟ್ ಮೀ ರೀಡ್ ದ ಪ್ರಾಬ್ಲಮ್. A battery of internal resistance 3 ohm is connected to 20 ohm resistor and PD across the resistors is 10 volt. If another resistor of 30 ohm is connected in series with the first resistor and battery is again connected to the combination and battery is again connected to the combination. Calculate the EMF and terminal potential difference across the combination. ಸೊ ಇದಕ್ಕೆ ಅವರು ಸರ್ಕ್ಯೂಟ್ ಕೊಟ್ಟಿಲ್ಲ, ನಾವೇ ಸರ್ಕ್ಯೂಟ್ನ ಬರ್ಕೊಳ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ಐ ವಿಲ್ ರೈಟ್ ಡೌನ್ ದ ಗಿವನ್ ಡೇಟಾ. ಸೊ ಗಿವನ್ ಡೇಟಾ ಅಂತ ಹೇಳಿದಾಗ a battery of internal resistance small r is 3 ohm is connected to 20 ohm resistor. ಅದನ್ನು ನಾನು R1 ಅಂತ ಇಟ್ಕೋತೀನಿ, ಯಾಕೆಂದರೆ ಇನ್ನೊಂದು ರೆಸಿಸ್ಟರ್ನ ಅಲ್ಲಿ ಕನೆಕ್ಟ್ ಮಾಡ್ತಿರೋದ್ರಿಂದ ಫಸ್ಟ್ ರೆಸಿಸ್ಟರ್ನ R1 ಅಂತ ಇಟ್ಕೋತೀನಿ. ಇಟ್ ಈಸ್ 20 ohm and potential difference across the resistor is 10 ohm. ಇದನ್ನು ನಾನು V1 ಅಂತ ಇಟ್ಕೊತೀನಿ, ಯಾಕೆಂದರೆ ಇನ್ನೊಂದ್ಸರಿ PD ಕಂಡುಹಿಡಿಬೇಕು, ಅದನ್ನು V2 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟು ಇಫ್ ಅನದರ್ ರೆಸಿಸ್ಟರ್ ಆಫ್ 30 ohm R2 is equal to 30 ohm in series with the first resistor and the battery is again connected to combination, calculate
the EMF and terminal potential. ಸೊ ಇಷ್ಟು ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಫಸ್ಟ್ ಏನು ಮಾಡೋಣ, ವಿಲ್ ಡ್ರಾ ದ ಸರ್ಕ್ಯೂಟ್ ಫಾರ್ ದ ಫಸ್ಟ್ ಕೇಸ್. ರೆಸಿಸ್ಟೆನ್ಸ್ ಎಷ್ಟಿದೆ, 20 ಓಮ್ ಇದೆ, ದಟ್ ಈಸ್ R1. ನೆಕ್ಸ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, 3 ಓಮ್ ಇದೆ. ಸೊ ದಿಸ್ ಈಸ್ ಅವರ್ ಸರ್ಕ್ಯೂಟ್, ಫಸ್ಟ್ ಸರ್ಕ್ಯೂಟ್. ಸೊ ಈ ಸರ್ಕ್ಯೂಟಲ್ಲಿ ಹಾಕೊಂಡು ನಾವೇನು ಮಾಡೋಣ ಅಂತ ಹೇಳಿದ್ರೆ, ವಿಲ್ ಫೈಂಡ್ ಔಟ್ ದ ಇ ಎಮ್ ಎಫ್ನ ನಾವು ಫೈಂಡ್ ಔಟ್ ಮಾಡೋಣ ಇವಾಗ. ಸೊ ಇದಕ್ಕೆ ನಮಗೆ ಒಂದು ಮೇನ್ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ I is equal to ಮೇನ್ ಕರೆಂಟ್, ಓಮ್ಸ್ ಲಾ ಅಪ್ಲೈಡ್ ಟು ಸಿಂಪಲ್ ಸರ್ಕ್ಯೂಟ್ ಮಾಡಿದ್ದೀವಿ ಅಲ್ವಾ. ಸೊ ಅದ್ರದ್ದು ಫಾರ್ಮುಲಾ ನಾವು ಬರ್ಕೊಳ್ಳೋಣ. I is equal to E by R plus R. ಮೇನ್ ಕರೆಂಟ್ ನಮಗೆ ಗೊತ್ತಿಲ್ಲ, ಎಷ್ಟಿದೆ ಅಂತೇಳಿ ಗೊತ್ತಿಲ್ಲ. ಸೊ ಅಲ್ಲಿಗೆ ನಾನು ಓಮ್ಸ್ ಲಾ ಅಪ್ಲೈ ಮಾಡ್ಕೊಳ್ತೀನಿ. ಸೊ I is equal to ಏನಾಗುತ್ತೆ, ನನಗೆ ಓಮ್ಸ್ ಲಾ ಅಪ್ಲೈ ಮಾಡಿದ್ರೆ V is equal to IR, I is equal to V by R ಆಗುತ್ತೆ. ಸೊ ಅದನ್ನು ಅಪ್ಲೈ ಮಾಡಿಕೊಂಡ್ರೆ V1 by R1, ಯಾಕೆಂದರೆ ಇಲ್ಲಿ ಒಂದೇ ಇರೋದು ರೆಸಿಸ್ಟರು, ಈಸ್ ಈಕ್ವಲ್ ಟು ಇ ಬೈ ಈ ಆರ್ ಏನಾಗುತ್ತೆ, R1 ಪ್ಲಸ್ R ಆಗುತ್ತೆ. ಸೊ V1 ಈಸ್ ನಥಿಂಗ್ ಬಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ ದ ಫಸ್ಟ್ ಸರ್ಕ್ಯೂಟ್, ಆ್ಯಂಡ್ ಲೆಟ್ ಮೀ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. 10 ಡಿವೈಡೆಡ್ ಬೈ R1 ಅಂದರೆ ಎಷ್ಟಿದೆ, 20 ಓಮ್ ಇದೆ, ಈಸ್ ಈಕ್ವಲ್ ಟು ಇನ ನಾನು ಫೈಂಡ್ ಔಟ್ ಮಾಡಬೇಕು, ಡಿವೈಡೆಡ್ ಬೈ R1 ಅಂದರೆ 20 ಪ್ಲಸ್ 3 ಈಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಇಲ್ಲೇನಾಯಿತು, 10 ಡಿವೈಡೆಡ್ ಬೈ 20, ಈ 20 ಪ್ಲಸ್ 3 ಅಂದರೆ 23, ಕ್ರಾಸ್ ಮಲ್ಟಿಪ್ಲೈ ಆದರೆ 23 ಈಸ್ ಈಕ್ವಲ್ ಟು ಇ, ಕ್ಯಾನ್ಸಲ್ ಆಯಿತು. ಇ ಈಸ್ ಈಕ್ವಲ್ ಟು 23 ಬೈ 2 ಅಂದರೆ ವಿಲ್ ಗೆಟ್ ಅರೌಂಡ್ 11.5 ಬರುತ್ತೆ ನಿಮಗೆ, 11.5 ವೋಲ್ಟ್ ಬರುತ್ತೆ. ಸೊ ಇ ಎಮ್ ಎಫ್ ಎಷ್ಟು ಬಂತು ನಮಗೆ, 11.5 ಬಂತು, ಹೌದಲ್ವಾ. ಸೊ ಈಗ ಇ ಎಮ್ ಎಫ್ ಕಂಡುಹಿಡಿದ ಮೇಲೆ ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ವೋಲ್ಟೇಜ್ ಪೊಟೆನ್ಷಿಯಲ್, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಿಲಿಕ್ಕೆ ನೆಕ್ಸ್ಟ್ ಕಂಡೀಷನ್ ಏನು ಅಂತ ಹೇಳಿದ್ರೆ, ಅನದರ್ ರೆಸಿಸ್ಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಆ ಸರ್ಕ್ಯೂಟ್ನ ನಾವು ಬರ್ಕೊಳ್ಬೇಕಾಗುತ್ತೆ. ಸೊ ಲೆಟ್ ಮೀ ರಬ್ ದಿಸ್. R1 R2 ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ R2 ವ್ಯಾಲ್ಯೂ ಎಷ್ಟಿದೆ, ಇಟ್ ಈಸ್ 30 ಓಮ್, R1 ಈಸ್ 20 ಓಮ್. ಸೊ ಈ ರೀತಿ ನಾವು ಈಗ ಸರ್ಕ್ಯೂಟ್ ಬರ್ಕೊಂಡಿದ್ದೀವಿ. ಸೊ ಅಗೇನ್ ದ ಸೇಮ್ ಫಾರ್ಮುಲಾ, I is equal to E by R plus R ಹಾಕ್ಕೊಳ್ತೀವಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಏನಿದೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು, ಅಲ್ಲಿಗೆ ನಾವು ಯಾವ ರೆಸಿಸ್ಟೆನ್ಸ್ ಹಾಕಬೇಕು ಅಂದರೆ, ವಿ ಹ್ಯಾವ್ ಟು ಅಪ್ಲೈ ಆರ್ ಸಬ್ಸ್ಟಿಟ್ಯೂಟ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಸೊ ಫಸ್ಟ್ ನಾವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡ್ಕೊಳ್ಳೋಣ. ಇದನ್ನು ನಾನು RS ಅಂತ ಹಾಕ್ಕೊಳ್ತೀನಿ. ಸೊ RS ಇಸ್ ಈಕ್ವಲ್ ಟು ಸೀರೀಸ್ ಕಾಂಬಿನೇಷನ್ ಅಲ್ವಾ. ಸೀರೀಸ್ ಕಾಂಬಿನೇಷನ್ ಅಂದರೆ ಏನು, ಡೈರೆಕ್ಟಾಗಿ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಗುತ್ತೆ, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್, ದಟ್ ಈಸ್ R1 ಪ್ಲಸ್ R2. R1 ಪ್ಲಸ್ R2 ವ್ಯಾಲ್ಯೂ ಎಷ್ಟು, ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು ನೀವು. 20 ಪ್ಲಸ್ 30 ಈಸ್ 50 ಓಮ್ ಆಯಿತು. ಸೊ ಇಲ್ಲಿ ಐ ಇದೆ ಅಲ್ವಾ, ಐ ಏನಾಗುತ್ತೆ, I2 ಆಗುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ
ರೆಸಿಸ್ಟೆನ್ಸ್ ಚೇಂಜ್ ಆದಮೇಲೆ ಆವಾಗ ನನ್ನಲ್ಲಿ ಕರೆಂಟ್ ಚೇಂಜ್ ಆಗಿರುತ್ತೆ. ಆ ಒಂದು ಕರೆಂಟ್ನ ನಾನು I2 ಅಂತ ಇಟ್ಕೊತೀನಿ. ಸೊ I2ನ ನಾನು ಮತ್ತೆ ಓಮ್ಸ್ ಲಾ ಪ್ರಕಾರ ಬರ್ಕೊಳ್ಬೇಕು ಅಂದರೆ V2/R2 ಹಾಕ್ಕೊಳ್ತೀನಿ ಅಥವಾ RS ಹಾಕ್ಕೊಳ್ತೀನಿ. ಯಾಕೆಂದರೆ ಇಲ್ಲಿ ಬರ್ತಿರೋದು ಎಫೆಕ್ಟಿವ್ ರೆಸಿಸ್ಟೆನ್ಸ್, ಹೌದಲ್ವಾ? ಈಸ್ ಈಕ್ವಲ್ ಟು E divided by RS plus R. ನಾನಿವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದೇನು? V2, ಹೌದಲ್ವಾ? ಕೂಡ ನಾನಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಬರ್ತಾ ಇದೆ EMF ಅಂತೇಳಿ. ಸೊ V2/RS is 50 ohm is equal to EMF is 11.5 divided by again RS is 50 plus 3. ನಮಗೆ ಬೇಕಾಗಿರೋದೇನು? V2 is equal to 50 into 11.5 divided by 53. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಾಯಿತು. ಕ್ಯಾಲ್ಕುಲೇಟ್ ಮಾಡಿ. ಯು ಕ್ಯಾಲ್ಕುಲೇಟ್ ಯೋರ್ ಸೆಲ್ಫ್ ವಿತ್ ಯೋರ್ ಕ್ಯಾಲ್ಕುಲೇಟರ್. 50 into 11.5 divided by 53 and you get 10.84 volts. 10.84 volts ನಮಗಲ್ಲಿ ಬಂತು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಯೂಶಲಿ ಮತ್ತೆ ನೆಕ್ಸ್ಟ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಕಂಡುಹಿಡಿಯಿರಿ ಅಂದ ತಕ್ಷಣ ಯೂಶಲಿ ಮಿಸ್ಟೇಕ್ ಮಾಡೋದೇನು ಅಂತ ಹೇಳಿದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಿಯಲ್ಲ, ಬದಲಾಗಿ ಅಲ್ಲಿ 20 ಹಾಕೊಂಡು ಮಾಡಿರ್ತೀವಿ, ಇಲ್ಲಿ 30 ಹಾಕೊಂಡು ಮಾಡಿಬಿಡ್ತಾರೆ. ಅವಾಗ ಅದು ತಪ್ಪಾಗುತ್ತೆ. ಏನು ಮಾಡಬೇಕು ನಾವು? ಬರೀ 30 ಬರ್ತಿರಲ್ಲ, ಅಲ್ಲಿ ಆ ಎರಡರದ್ದು ಸೇರಿ ಒಂದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ನನಗೆ ಬರ್ತಾ ಇರುತ್ತೆ. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಟು ಕ್ಯಾಲ್ಕುಲೇಟ್ ದ voltage, that is the terminal potential difference. Hope you have understood these problems. In the next class we'll solve some more problems. Thank you.